हेलो गाइस ಈ ಒಂದು ವಿಡಿಯೋನಲ್ಲಿ ಟ್ರೂ ಬ್ಯಾಲೆನ್ಸ್ ಆಪ್ ಇಂದ 2025 ರಲ್ಲಿ ಯಾವ ರೀತಿಯಾಗಿ ನೀವು 2 ಲಕ್ಷ ರೂಪಾಯಿ ವರೆಗೆ ಸಾಲನ ತಗೊಳ್ಳಬಹುದು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಜೊತೆಗೆ ಒಂದು ಟ್ರಿಕ್ ಅನ್ನು ಹೇಳ್ಕೊಡ್ತೀನಿ ಆ ಒಂದು ಟ್ರಿಕ್ ಅನ್ನು ನೀವು ಯೂಸ್ ಮಾಡ್ಕೊಂಡ್ರೆ ನೀವು ಕಂಪ್ಲೀಟ್ಲಿ ಫ್ರೀ ಆಗಿ ಸಾಲ ತಗೊಳ್ಳಬಹುದು ಹೌದು ಗೈಸ್ ಫ್ರೀ ಸಾಲ ನಿಮಗೆ ಸಿಗುತ್ತೆ ಸೋ ಯಾವ ರೀತಿಯಾಗಿ ಇಲ್ಲಿ ಇನ್ಸ್ಟಂಟ್ ಆಗಿ ಸಾಲ ತಗೊಳ್ಳಬಹುದು ಏನು ಪ್ರಾಸೆಸ್ ಇರುತ್ತೆ ಏನೆಲ್ಲ ಡಾಕ್ಯುಮೆಂಟೇಷನ್ಸ್ ನ ಕೊಡಬೇಕು ಯಾರಿಗೆಲ್ಲ ಇಲ್ಲಿ ಸಾಲ ಸಿಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದೀನಿ ಜೊತೆಗೆ ಅಪ್ಲೈ ಮಾಡಿ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದೀನಿ ಪ್ರಾಸೆಸ್ ಅನ್ನು ಸೋ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ನಿಮಗೆ ತುಂಬಾ ಕಷ್ಟ ಇದೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ನೀವು ಎಮರ್ಜೆನ್ಸಿ ಇದೆ ಅಂತಂದ್ರೆ ಯಾರು ಕೂಡ ನಿಮಗೆ ದುಡ್ಡು ಕೊಡ್ತಾ ಇಲ್ಲ ಅಂತಂದ್ರೆ ರಿಲೇಟಿವ್ಸ್ ಆಗಿರಬಹುದು ಫ್ರೆಂಡ್ಸ್ ಆಗಿರಬಹುದು ಈವನ್ ಇಲ್ಲಿ ಬ್ಯಾಂಕ್ಸ್ ಇಂದ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ ಅಂತಂದ್ರೆ ಈ ಒಂದು ಟ್ರೂ ಬ್ಯಾಲೆನ್ಸ್ ಆಪ್ ನಿಮಗೆ ಸಾಲ ಕೊಟ್ಟೆ ಕೊಡುತ್ತೆ 101% ಇಲ್ಲಿ ಸಾಲ ಸಿಗುತ್ತೆ ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಲೋನ್ ಸಿಗುತ್ತೆ ಜೊತೆಗೆ ನೀವು ಸ್ಟೂಡೆಂಟ್ ಆಗಿದ್ರೆ ಹೌಸ್ ವೈಫ್ ಆಗಿದ್ರು ಕೂಡ ಈ ಒಂದು ಆಪ್ ಇಂದ ಲೋನ್ ತಗೋಬಹುದು ಸೊ ಈಗ ತಿಳ್ಕೊಳ್ಳೋಣ ಈ ಒಂದು ಆಪ್ ಬಗ್ಗೆ ಓಕೆನಾ ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಡಿ ಗೈಸ್ ಇದರಿಂದ ನಾನು ಹಾಕುವಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಸೊ ಮೊದಲದಾಗಿ ನಾನು ನಿಮಗೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಫಸ್ಟ್ ಲಿಂಕ್ ಇರುತ್ತೆ ಈ ಒಂದು ಟ್ರೂ ಬ್ಯಾಲೆನ್ಸ್ ಆಪ್ದು ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಸ್ಟೋರ್ ಮೇಲೆ ರೀಡೈರೆಕ್ಟ್ ಆಗ್ತೀರಾ ಅಪ್ಲಿಕೇಶನ್ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ 4.4 ಸ್ಟಾರ್ ರೇಟಿಂಗ್ ಇದೆ ಪ್ಲೇ ಸ್ಟೋರ್ ಅಲ್ಲಿ ಅಂಡ್ 1 ಮಿಲಿಯನ್ಗೂ ಹೆಚ್ಚು ರಿವ್ಯೂಸ್ ಇದಾವೆ ಜೊತೆಗೆ 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊಂತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್ ಇಲ್ಲಿ 2 ಲಕ್ಷ ರೂಪಾಯಿ ವರೆಗೆ ಕ್ಯಾಶ್ ಲೋನ್ ಮತ್ತೆ 1 ಲಕ್ಷ ರೂಪಾಯಿ ವರೆಗೆ ಲೆವೆಲ್ ಅಪ್ ಲೋನ್ ಸಿಗ್ತಾ ಇದೆ ನನಗೂ ಕೂಡ ಇಲ್ಲಿ ಲೋನ್ ಆಫರ್ ಸಿಕ್ಕಿದೆ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಸೊ ಈಗ ಮೊದಲದಾಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಮೊದಲದಾಗಿ ರಿಜಿಸ್ಟರ್ ಮಾಡಲಿಕ್ಕೆ ಕೇಳುತ್ತೆ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ ನಂತರ OTP ಬರುತ್ತೆ OTP ನ ಎಂಟರ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಂಡು ಇಲ್ಲಿ ನೀವು ಸೈನ್ ಅಪ್ ಮಾಡ್ಕೊಳ್ಳಿ ಸೈನ್ ಅಪ್ ಕಂಪ್ಲೀಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ ನೋಡ್ತಾ ಇರಬಹುದು ಕ್ಯಾಶ್ ಲೋನ್ ಮತ್ತೆ ಲೆವೆಲ್ ಅಪ್ ಲೋನ್ ಎರಡು ಇಲ್ಲಿ ಲೋನ್ ನೋಡಲಿಕ್ಕೆ ಸಿಗ್ತಾ ಇದೆ ಸೊ ಇಲ್ಲಿ ಕ್ಯಾಶ್ ಲೋನ್ ಬಂದ್ಬಿಟ್ಟು 5,000 ಇಂದ 2 ಲಕ್ಷ ರೂಪಾಯಿ ವರೆಗೆ ಸಿಗ್ತಾ ಇದೆ 6 ತಿಂಗಳಿಂದ 12 ತಿಂಗಳವರೆಗೆ ಟೆನ್ಯೂರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇವಾಗ ಈ ಒಂದು ಲೋನ್ ನ ಯಾವಾಗಾದ್ರೂ ನೀವು ಫೋರ್ ಕ್ಲೋಸ್ ಮಾಡಬಹುದು ಇಲ್ಲಿ ಯಾವುದೇ ಫೋರ್ ಕ್ಲೋಜರ್ ಚಾರ್ಜಸ್ ಅನ್ನೋದು ಇರಲ್ಲ ಓಕೆ ಸೊ ನಂತರ ಇಲ್ಲಿ ಲೆವೆಲ್ ಅಪ್ ಲೋನ್ ಕೂಡ ಇದೆ 1,000 ಇಂದ ಅಪ್ ಟು 15,000 ಬಟ್ 15,000 ಇಲ್ಲ ಗೈಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ನಿಮಗೆ 1 ಲಕ್ಷ ರೂಪಾಯಿ ವರೆಗೂ ಸಿಗುತ್ತೆ ನೋಡ್ತಾ ಇರಬಹುದು ಲೆವೆಲ್ 11 ಅಲ್ಲಿ 1 ಲಕ್ಷ ಸಿಗುತ್ತೆ ಇವಾಗ ನಾನು ಲೆವೆಲ್ 5 ಅಲ್ಲಿ ಇದ್ದೀನಿ ಸೊ ಈ 5,000 ಇಲ್ಲಿ ತಗೊಂಡ್ಬಿಟ್ಟು ಮತ್ತೆ ರೀಪೇಮೆಂಟ್ ಮಾಡಿದ್ರೆ ಮತ್ತೆ ಇನ್ನೂ ನಂದು ಜಾಸ್ತಿ ಆಗ್ತಾ ಬರುತ್ತೆ ಲೋನ್ ಅಮೌಂಟ್ ಅನ್ನೋದು ಓಕೆ ಸೊ ಲಿಮಿಟ್ ಜಾಸ್ತಿ ಆಗುತ್ತೆ ಲೋನ್ ಅಮೌಂಟ್ ಜಾಸ್ತಿ ಆಗುತ್ತೆ ಇದರಿಂದ ನಾನು ಜಾಸ್ತಿ ಲೋನ್ ಅಮೌಂಟ್ ಅನ್ನ ತಗೊಬಹುದು ಈ ರೀತಿಯಾಗಿ ಲೆವೆಲ್ ಅಪ್ ರೀತಿಯಲ್ಲಿ ಇದು ಲೋನ್ ಕೊಡುತ್ತೆ ನಂತರ ಇಲ್ಲಿ ಕ್ಯಾಶ್ ಲೋನ್ ಡೈರೆಕ್ಟ್ ಆಗಿ 2 ಲಕ್ಷ ರೂಪಾಯಿ ವರೆಗೆ ಲೋನ್ ಕೊಡುತ್ತೆ ಓಕೆ ಎರಡು ಇವಾಗ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಸೇಮ್ ಪ್ರಾಸೆಸ್ ಇಲ್ಲ ನಿಮಗೆ ಒಂದು ತೋರಿಸ್ಕೊಡ್ತೀನಿ ಸೇಮ್ ಪ್ರಾಸೆಸ್ ಇರುತ್ತೆ ಎರಡಕ್ಕೂ ಕೂಡ ಸೊ ನೀವು ಅಪ್ಲೈ ಮಾಡ್ಕೋಬಹುದು ನಿಮ್ಗೆ ಯಾವ್ದು ಬೇಕೋ ಅದು ಅಪ್ಲೈ ಮಾಡ್ಕೋಬಹುದು ಬಟ್ ನಾನು ನಿಮಗೆ ಏನು ರೆಕಮೆಂಡ್ ಮಾಡ್ತೀನಿ ಅಂತಂದ್ರೆ ನೀವು ಇಲ್ಲಿ ಕ್ಯಾಶ್ ಲೋನ್ಗೆ ಹೋಗಿ ಯಾಕೆಂದ್ರೆ ಕ್ಯಾಶ್ ಲೋನ್ ಇಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ಇಲ್ಲಿ ಡೈರೆಕ್ಟ್ ಆಗಿ 2 ಲಕ್ಷ ರೂಪಾಯಿ ವರೆಗೆ ಸಿಕ್ಬಿಡುತ್ತೆ ಬಟ್ ನೀವು ಲೆವೆಲ್ ಅಪ್ ಹೋಗ್ತೀರಾ ಅಂತಂದ್ರೆ ಲೆವೆಲ್ ಅಪ್ ಕೂಡ ಹೋಗ್ಬೋದು ಲೆವೆಲ್ ಅಪ್ ಅಲ್ಲಿ ಬಟ್ ನೀವು ಲೋನ್ ತಗೊಂಡ್ಬಿಟ್ಟು ಮತ್ತೆ ಇಲ್ಲಿ ರೀಪೇಮೆಂಟ್ ಅನ್ನ ಮಾಡ್ಕೋಬೇಕಾಗಿರುತ್ತೆ ಸೊ ಅದೊಂದು ಓಕೆನಾ ಸೊ ಇಲ್ಲಿ ಕ್ಯಾಶ್ ಲೋನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂತೀನಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಇದು ಓಪನ್ ಆಗುತ್ತೆ ಸ್ವಲ್ಪ ವೇಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಬರುತ್ತೆ ನೋಡ್ತಾ ಇರಬಹುದು ಸೊ ಇವಾಗ ಇಲ್ಲಿ ಲೋನ್ ಅಮೌಂಟ್ ಅನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಕೇಳ್ತಾ ಇದೆ ನೀವು ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ 5,000 ಬೇಕಾ ಅಥವಾ 2 ಲಕ್ಷ ಬೇಕಾ ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ಕೊಳ್ಳಿ ಗೈಸ್ ಸ್ಕ್ರೋಲ್ ಮಾಡಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಟೆನ್ಯೂರ್ ಸೆಲೆಕ್ಟ್ ಮಾಡ್ಲಿಕ್ಕೆ ಕೇಳ್ತಾ ಇದೆ ರೆಕಮೆಂಡೆಡ್ ಇಲ್ಲಿ 12 ತಿಂಗಳಿದೆ ಅಂದ್ರೆ 12 ತಿಂಗಳವರೆಗೂ ನೀವು ಇಲ್ಲಿ ಲೋನ್ ತಗೋಬಹುದು 1 ವರ್ಷ ಇಲ್ಲಿ 6 ತಿಂಗಳಿಗೆ ತಗೊಂತೀರಾ ಅಂತಂದ್ರೆ 6 ತಿಂಗಳಿಗೂ ಕೂಡ ತಗೋಬಹುದು ಇನ್ ಕೇಸ್ ನೀವು 12 ತಿಂಗಳಿಗೆ ತಗೊಂತೀರಾ ಅಂತಂದ್ರೆ 2 ಲಕ್ಷಕ್ಕೆ ನಿಮ್ದು ಮಂತ್ಲಿ EMI ನೋಡ್ತಾ ಇರಬಹುದು 20,814 ರೂಪಾಯಿ ಆಗುತ್ತೆ ಇಂಟ್ರೆಸ್ಟ್ ರೇಟು ಪರ್ ಮಂತ್ ಇಲ್ಲಿ 2.4% ಪರ್ ಮಂತ್ ಇಂಟ್ರೆಸ್ಟ್ ರೇಟ್ ಆಗ್ತಾ ಇದ್ದಾರೆ ಅದೇ ನೀವು 6 ತಿಂಗಳಿಗೆ ತಗೊಂತೀರಾ ಅಂತಂದ್ರೆ 38,903 ರೂಪಾಯಿ ಆಗುತ್ತೆ ನಂತರ ಇಂಟ್ರೆಸ್ಟ್ ರೇಟು ಪರ್ ಮಂತ್ ಇಲ್ಲಿ 2.4% ಸೊ ಇದು ಕೂಡ ಸೇಮ್ ಇದೆ ಓಕೆನಾ ಸೊ ಇವಾಗ ನೋಡ್ತಾ ಇರಬಹುದು ನಾನು 12 ತಿಂಗಳು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ 2 ಲಕ್ಷ ರೂಪಾಯಿ ನಾನು ಲೋನ್ ತಗೊಂತಾ ಇದ್ದೀನಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ ಇವಾಗ ಲೋನ್ ಪರ್ಪಸ್ ಕೇಳ್ತಾ ಇದೆ ಏನಕ್ಕೆ ಈ ಒಂದು ಲೋನ್ ನೀವು ತಗೊಂತಾ ಇದ್ದೀರಾ ಸೊ ಮೆಡಿಕಲ್ ಪರ್ಪಸ್ ಅಥವಾ ಬಿಸ್ನೆಸ್ ಗೋಸ್ಕರನ ಅಥವಾ ಹೌಸ್ ರಿಪೇರ್ ಏನಾದರೂ ಇದೆನಾ ಅಥವಾ ನಿಮ್ದು ಏನಾದರೂ ಸ್ಯಾಲರಿ ಡಿಲೇ ಆಗಿದೆನಾ ಎಜುಕೇಶನ್ ಸಲುವಾಗ ಪರ್ಸನಲ್ ಎಮರ್ಜೆನ್ಸಿ ಏನಿದೆ ನೋಡಿ ಗೈಸ್ ಇಲ್ಲಿ ಕೊಟ್ಟಿದ್ದಾರೆ ನೀವು ಪರ್ಪಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ ನೀವು ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಸಿಂಗಲ್ ಇದ್ರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಲೆವೆಲ್ ಆಫ್ ಎಜುಕೇಶನ್ ಕೇಳ್ತಾ ಇದೆ ಅಂದ್ರೆ ಎಷ್ಟುವರೆಗೂ ನೀವು ಓದಿದ್ದೀರಾ 10th ಓದಿದ್ದೀರಾ 12th ಬ್ಯಾಚುಲರ್ಸ್ ಮಾಸ್ಟರ್ಸ್ ಡಾಕ್ಟರೇಟ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸೆಲ್ಫ್ ಓನ್ಡ್ ಮನೆಯಲ್ಲಿ ಇದ್ದೀರಾ ಅಥವಾ ರೆಂಟೆಡ್ ಮನೆಯಲ್ಲಿ ಇದ್ದೀರಾ ಅಂತ ಕೇಳ್ತಾ ಇದೆ ಅಥವಾ ಪೇರೆಂಟ್ಸ್ ಜೊತೆಗೆ ರಿಲೇಟಿವ್ಸ್ ಜೊತೆಗೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ದೇನಾದ್ರೂ ಜಾಬ್ ಇದೆನಾ ಜಾಬ್ ಇದ್ರೆ ಏನಿದ್ದೀರಾ ನೀವು ಸ್ಯಾಲರಿಡ್ ಪರ್ಸನ್ ಇದ್ದೀರಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಸ್ಟೂಡೆಂಟ್ ಇದ್ದೀರಾ ಅಥವಾ ಹೌಸ್ ವೈಫ್ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಲವಾರು ಜನ ಸ್ಯಾಲರಿಡ್ ಇರ್ತೀರಾ ಸ್ಯಾಲರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ದು ಕಡಿಮೆ ಸ್ಯಾಲರಿ ಇತ್ತು ಅಂತಂದ್ರೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು ಇಲ್ಲಿ ಲೋನ್ ಸಿಗುತ್ತೆ ನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಕೇಳ್ತಾ ಇದೆ ರೆಗ್ಯುಲರ್ ಎಂಪ್ಲಾಯ್ ಇದ್ದೀರಾ ಅಥವಾ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಇದ್ದೀರಾ ಅಥವಾ ಫ್ರೀಲಾನ್ಸರ್ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಎಷ್ಟು ವರ್ಷದಿಂದ ನೀವು ವರ್ಕ್ ಮಾಡ್ತಾ ಇದ್ದೀರಾ ಒಂದು ಕಂಪನಿನಲ್ಲಿ ಅಥವಾ ಶಾಪ್ ಅಲ್ಲಿ ಓಕೆ ಸೊ ನೀವು ಕಂಪನಿನಲ್ಲಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ತಕ್ಷಣ ನಂತರ ಕಂಪನಿ ಅಥವಾ ಶಾಪ್ ನೇಮ್ನ ಕೇಳ್ತಾ ಇದೆ ಅದನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಂಡಸ್ಟ್ರಿ ಅಥವಾ ಫೀಲ್ಡ್ ಕೇಳ್ತಾ ಇದ್ದಾರೆ ಯಾವ ಒಂದು ಇಂಡಸ್ಟ್ರಿ ಅಥವಾ ಫೀಲ್ಡ್ ಅಲ್ಲಿ ಇದ್ದೀರಾ ಫುಡ್ ಸರ್ವಿಸಸ್ ಅಲ್ಲಿ ಇದ್ದೀರಾ ಅಥವಾ ಮ್ಯಾನುಫ್ಯಾಕ್ಚರಿಂಗ್
ಅಲ್ಲಿ ಇದ್ದೀರಾ ಅಂದರೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಏನಾದರೂ ಮಾಡ್ತಾ ಇದ್ದೀರಾ, ಬ್ಯಾಂಕಿಂಗ್ ಆರ್ ಫೈನಾನ್ಸಾ, ಫಾರ್ಮಾ, IT ನ, ಕನ್ಸ್ಟ್ರಕ್ಷನ್, ಎಜುಕೇಷನ್, ಇಲ್ಲಿ ಕಿರಾಣಾ ಶಾಪಾ, ಮೆಡಿಕಲ್, ಟೆಕ್ಸ್ಟೈಲ್ಸ್, ಇ-ಕಾಮರ್ಸ್, ಟೂರಾ, ಮತ್ತು ಏನಿದೆ ನೋಡಿ ಗೌರ್ಮೆಂಟು, ಕಾಲ್ ಸೆಂಟರ್, ಮೀಡಿಯಾ ಮತ್ತು ಅದರ್ ಇಂಡಸ್ಟ್ರಿ. ನೀವು ಯಾವ್ದು ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಆ ಒಂದು ಇಂಡಸ್ಟ್ರಿನ ನೀವು ಕರೆಕ್ಟಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ನಿಮ್ಮದು ಜಾಬ್ ಕೇಳ್ತಾ ಅಂದರೆ ನಿಮ್ಮ ಇಂಡಸ್ಟ್ರಿ ಪ್ರಕಾರನೇ ಇಲ್ಲಿ ಜಾಬ್ ಬರುತ್ತೆ. ನೀವು ಯಾವ ಒಂದು ಜಾಬಲ್ಲಿ ಇದ್ದೀರಾ ಅದನ್ನು ನೀವು ಕರೆಕ್ಟಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ನಂತರ ಇಲ್ಲಿ ಆವರೇಜ್ ಮಂತ್ಲಿ ಇನ್ಕಮ್ ಕೇಳುತ್ತೆ, ಎಷ್ಟು ನೀವು ದುಡಿತಾ ಇದ್ದೀರಾ, ನಿಮ್ಮದು ಮಂತ್ಲಿ ಇನ್ಕಮ್ ಎಷ್ಟಿದೆ ಅದನ್ನು ನೀವು ಇಲ್ಲಿ ರುಪೀಸಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮಂತ್ಲಿ ಇನ್ಕಮ್ ಕೇಳುತ್ತೆ ಅಂದರೆ ಯಾವ ಒಂದು ಡೇಟ್ಗೆ ನಿಮ್ಮದು ಇನ್ಕಮ್ ರಿಸೀವ್ ಆಗ್ತಾ ಇದೆ, ಫಸ್ಟ್ಗ ಅಥವಾ 31st ಅಥವಾ ಯಾವುದಿದೆ ನೋಡಿ ಮಧ್ಯ ಯಾವುದಾದ್ರೂ ಡೇಟ್ ಇರ್ಬೋದು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಯಾವ ಒಂದು ಮೋಡಲ್ಲಿ ನಿಮ್ಮ ಒಂದು ಸ್ಯಾಲರಿ ರಿಸೀವ್ ಆಗ್ತಾ ಇದೆ ಅಂದರೆ ಬ್ಯಾಂಕ್ ಅಕೌಂಟಲ್ಲಿ ರಿಸೀವ್ ಆಗುತ್ತಾ ಅಥವಾ ಕ್ಯಾಶ್ ಅಲ್ಲ ಅಥವಾ ಚೆಕ್ ಅಲ್ಲ, ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಲ್ಯಾಂಗ್ವೇಜ್ ಪ್ರಿಫರ್ ಅಂದರೆ ಇಲ್ಲಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಎಕ್ಸ್ಪೀರಿಯನ್ಸ್, ಏನಾದರೂ ಲೋನ್ ಎಕ್ಸ್ಪೀರಿಯನ್ಸ್ ಇದೆ, ಮೊದಲೇ ನೀವು ಲೋನ್ ತೊಗೊಂಡಿದ್ದೀರಾ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವ್ಯಾಲ್ಯುವೇಟ್ ಮೈ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಸೊ ನಂತರ ಇವಾಗ ಇಮೇಲ್ ಅಡ್ರೆಸ್ದು ನಿಮ್ಮದು ವೆರಿಫೈ ಆಗುತ್ತೆ. ಇಮೇಲ್ ಅಡ್ರೆಸ್ ಎಲ್ಲ ವೆರಿಫೈ ಆದಮೇಲೆ ನಿಮಗೆ ಇನ್ಸ್ಟಂಟ್ ಆಗಿ ಲೋನ್ ಆಫರ್ ಬರುತ್ತೆ. ಆ ಒಂದು ಲೋನ್ ಆಫರನ್ನು ನೀವು ತೊಗೊಂಡ್ಬಿಟ್ಟು ನೀವು ಎಷ್ಟು ಲೋನ್ ಬೇಕೋ ಅಷ್ಟನ್ನ ನೀವು ನೋಡ್ಕೊಳ್ಳಿ ಆ್ಯಂಡ್ EMI ನ ಕಸ್ಟಮೈಸ್ ಮಾಡ್ಕೊಂಡು ಲೋನ ತಗೋಬಹುದು. ಸೊ ಯಾವ ರೀತಿಯಾಗಿ ಲೋನ್ ತಗೋಬೇಕು ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಆ ಒಂದು ವಿಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೋಡಿ, ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಲೋನ್ ಸಿಗುತ್ತೆ. ನಾನು ಲೋನ್ ತೊಗೊಂಡ್ಬಿಟ್ಟು ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಓಕೆ, ಸೊ ಇಷ್ಟ ಆಯ್ತು. ಇವಾಗ ಟ್ರಿಕ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಟ್ರಿಕ್ ಏನಪ್ಪ ಅಂತಂದರೆ ಇಲ್ಲಿ ನೀವು ರೆಫರ್ ಮಾಡಬೇಕಾಗಿರುತ್ತೆ ನಿಮ್ಮ ಫ್ರೆಂಡ್ಸ್ಗೆ. ನೋಡ್ತಾ ಇರ್ಬೋದು ನಂದು ವ್ಯಾಲೆಟ್ ಮನಿ ಎಷ್ಟಿದೆ, 3244 ರೂಪಾಯಿ ಇದೆ. ಓಕೆ, ಸೊ 3000 ರೂಪಾಯಿ ನನಗೆ ಇಲ್ಲಿ ರೆಫರ್ ಮಾಡಿದ್ದು ಇದು ಆ್ಯಂಡ್ ನನಗೆ ಸಿಕ್ಕಿದೆ ಗೈಸ್. ಓಕೆನಾ, ಸೊ ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗೆ ನೀವು ರೆಫರ್ ಮಾಡಿ. ಇಲ್ಲಿ ನಿಮಗೆ ಎಷ್ಟು ಒಂದು ರೆಫರ್ಗೆ ಇಲ್ಲಿ 5% ನಿಮಗೆ ಸಿಗುತ್ತೆ ಲೋನ್ ಅಮೌಂಟ್ ಮೇಲೆ. ಸೊ ಎಷ್ಟಾದರೂ ಅವ್ರು ತಗೋಬೋದು ಲೋನ್ನ, ನಿಮಗೆ ಇಲ್ಲಿ 5% ಸಿಗುತ್ತೆ ಲೋನ್ ಅಮೌಂಟ್ ಮೇಲೆ. ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ನೀವು ರೆಫರ್ ಮಾಡಿದರೆ ಈ ಒಂದು ಲೋನ್ನ ಅಥವಾ ಈ ಒಂದು ಆ್ಯಪ್ನ ನಿಮಗೆ 5% ಇಲ್ಲಿ ಲೋನ್ ಅಮೌಂಟಲ್ಲಿ ನಿಮಗೆ ಸಿಗುತ್ತೆ 5% ಅಮೌಂಟು. ಅದನ್ನು ನೀವು ಮತ್ತೆ ಲೋನ್ನ ನೀವು ಏನು ತೊಗೊಂಡಿರ್ತೀರಲ್ವಾ ಅದನ್ನು ರೀಪೇಮೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಆಪ್ಷನ್ ಕೂಡ ಇದೆ. ನೋಡ್ತಾ ಇರ್ಬೋದು ಅಪ್ ಟು 6000 ರೂಪಾಯಿವರೆಗೆ ನೀವು ರೆಫರ್ ಮಾಡಿ ದುಡಿಬೋದು. 6000 ರೂಪಾಯಿ ಅಷ್ಟೇ ಅಲ್ಲ, ಇನ್ನೂ ತುಂಬ ಜಾಸ್ತಿನೇ ನೀವು ದುಡಿಬೋದು. ನಾನಿಲ್ಲಿ ತುಂಬ ಹಣನ ದುಡ್ದಿದ್ದೀನಿ ಆಲ್ರೆಡಿ ರೆಫರ್ ಮಾಡಿ. ಸೊ ನೀವು ಕೂಡ ರೆಫರ್ ಮಾಡಿ ಆ್ಯಂಡ್ ಅದನ್ನು ನೀವು ಬ್ಯಾಂಕ್ ಅಕೌಂಟ್ಗೂ ಕೂಡ ತೊಗೋಬೋದು, ಅಥವಾ ನೀವು ಇಲ್ಲಿ ಲೋನ್ ತೊಗೊತೀರಾ ಅಂತಂದರೆ ಲೋನ್ ತೊಗೋಬೋದು. ಅದಾದ ನಂತರ ಲೋನ್ನ ತೊಗೊಂಡು ನೀವು ಅದನ್ನು EMI ಪೇಮೆಂಟ್ಸ್ಗೋಸ್ಕರ ನಿಮ್ಮ ಒಂದು ರೆಫರ್ ಅಮೌಂಟನ್ನು ಯೂಸ್ ಮಾಡ್ಕೋಬೋದು. ವ್ಯಾಲೆಟ್ಟಿಂತಲೇ ನೀವು ಪೇಮೆಂಟನ್ನು ಮಾಡ್ಕೋಬೋದು ನಿಮ್ಮ ಲೋನ್ ಅಮೌಂಟನ್ನು. ಸೊ ಆ ರೀತಿಯಾಗಿ ಈ ಒಂದು ರೆಫರ್ ಟ್ರಿಕ್ ಅಂತ ಹೇಳ್ಬೋದು. ಸೊ ರೆಫರ್ ಮಾಡಿ ನೀವು ಚೆನ್ನಾಗಿ ಅರ್ನಿಂಗನ್ನು ಮಾಡ್ಕೋಬೋದು. ಟ್ರಿಕ್ಕನ್ನು ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಅರ್ನಿಂಗ್ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ಗೈಸ್ ಇದಾಗಿರುತ್ತೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ. ಟ್ರೂ ಬ್ಯಾಲೆನ್ಸ್ ದಿ ಬೆಸ್ಟ್ ಅಪ್ಲಿಕೇಶನ್, ಡೀಟೇಲ್ ವಿಡಿಯೋ ಇದೆ, ಆ ಒಂದು ವಿಡಿಯೋನ ನೋಡಿ ಅಪ್ಲೈ ಮಾಡ್ಕೊಳ್ಳಿ. 101% ಲೋನ್ ಸಿಗುತ್ತೆ. ಓಕೆನಾ, ಸೊ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್.